ಎಂಎಲ್ಸಿ ರಾಜೇಂದ್ರ ಕೊಲೆ ಸುಪಾರಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಇದೀಗ ಎಂಎಲ್ಸಿ ರಾಜೇಂದ್ರ ಕೊಲೆ ಸುಪಾರಿಯ ಆಡಿಯೋ ಅಶ್ವವೇಗ ನ್ಯೂಸ್ಗೆ ಲಭ್ಯವಾಗಿದೆ. ಆರೋಪಿ ಪುಷ್ಪಾ ಹಾಗೂ ರಾಖಿ ನಡುವೆ ನಡೆದ ಸಂಭಾಷಣೆ ಇದಾಗಿದೆ. A1 ಆರೋಪಿ ಸೋಮನ ಸುಪಾರಿ ಪ್ಲಾನ್ ಬಗ್ಗೆ ಪುಷ್ಪಾ ಇಂಚಿಂಚು ಮಾಹಿತಿಯನ್ನು ವಿವರಿಸಿದ್ದಾಳೆ. ಇನ್ನು ಎಂಎಲ್ಸಿ ರಾಜೇಂದ್ರನಾಗಿ ಕೊಲೆ ಸುಪಾರಿ ಬಗ್ಗೆ ತಿಳಿದಿದ್ದೇ ಈ ಆಡಿಯೋದಿಂದ ಎನ್ನಲಾಗ್ತಾ ಇದೆ. ಹೀಗಾಗಿ ಆಡಿಯೋ ದಾಖಲೆ ಸಮೇತ ರಾಜೇಂದ್ರ ದೂರು ನೀಡಿದ್ರು. ಸದ್ಯ ಆಡಿಯೋ ಆಧರಿಸಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬೇಕು ಅಂತ ಐತೆ. ಈಗ ತೋಟಕ್ಕೆ ಹೋಗಿದ್ದು ನನ್ ಗೊತ್ತಿತ್ತೇನಪ್ಪ. ನೀವ್ ಯಾವಾಗ ಅಣ್ಣನ್ ಬರ್ತಡೇ ಅನ್ನೋದೇ ನನ್ಗೆ ಗೊತ್ತೇ ಇಲ್ಲ. ಅಟಿಕಾ ಬಾಬು ಅವ್ನ್ ಬಂದ್ಬಿಡ್ತಾನ, ಹೋಗೋ ಕಾಡೆ ನನ್ ಮಗನೇ ಎಲ್ಲಿದ್ಯೋ, ಅವ್ನ್ ಹೋಗ್ಬಿಡ್ತಾನೆ, ಹೋಗೋ ನೀನು ಅಟಿಕಾ ಬಾಬು ತವ ಫಸ್ಟ್ ಹೋಗಲ್ಲಿರು. ಎಷ್ಟು ಮಾತ್ ಅಂದಿಲ್ಲ ಅವನು. ಇದೇ ಮಾತ್ ನಾನು ಅವ್ನ ಎದುರುಗಡೆನೆ ಹೇಳ್ತೀನಿ. ಯಾಕೆ ನೀನ್ ಅಂದಿಲ್ವಾ ಅಂತ ನಾನೇ ಕೇಳ್ತೀನಿ ಅಣ್ಣನ ಎದುರುಗಡೆ. ಅಣ್ಣ ಬರ್ಬೇಕು, ಅಣ್ಣನ್ ಮುಂದೆ ಎಲ್ಲಾರ್ಗು ಗೊತ್ತು ಬಿಡು. ಉಗ್ದೋಗೋದಾನು ಅವನು. ನಾವ್ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ ಬಿಡು. ದೇವ್ರ ಸತ್ತಾಗ್ಲು ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ. ಸುಮ್ನೆ ಯಾಕೆ ನೀನ್ ತಲೆ ಕೆರ್ಸ್ಕೊಂತೀಯ? ಇವ್ರಿಗೆ ಹಿಂಗೆ ಹೇಳು, ಸೋಮ ಹಿಂಗೆ ಮಾಡೋನಿ. ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ 15 ದಿನದ ಹಿಂದೆ, ಯಾರ್ ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರ ಇಬ್ರು ಅಂತ ಹೇಳು. ಜೈಪುರದವ್ರ ಇಬ್ರು ಕಳ್ಸಿದ್ದ ಅವನು. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು, ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ ಗೊತ್ತಾ ಜೈಪುರದವ್ರು ಸೆಂಟಲ್ ಅವ್ರೆ ಅಂತ ಅಂದಾಗ ಎಲ್ಲ ವಾಟ್ಸಪ್ ಕಲರ್ ಮಾತಾಡ್ತವ್ರೆ. ನಾನ್ ಯಾರು ಅಂತ ಗೊತ್ತೇ ಇಲ್ಲ. ದೊಡ್ಡ ಮುಂಡೆ ಅವ್ಕಿ ನೈಟಿ ಹಾಕೊಂಡ್ ಆಂಟಿ ತರ ಕುಂತಿದ್ದೆ ನಾನು. ಆವಾಗ ಗೊತ್ತಾಗಿದ್ದು. ನಮ್ಗೆ ಇನ್ನೇನ್ ಗೊತ್ತಾಗದು? ಸೋಮಂಗ್ ಅಕೌಂಟ್ ಬಂದ್ರೆ ನಿಜ ದುಡ್ಡು ಬಂದಿರೋದ್ ಸತ್ಯ ಬಂದಿರೋದು. ಅವ್ನ್ಗೆ 5 ಲಕ್ಷ, ನಮ್ಮ ಅಮ್ಮನ್ ಸತ್ತಲ್ಲ 5 ಲಕ್ಷ ದುಡ್ಡು ಬಂದೈತೆ ಅವ್ನಿಗೆ. ಇವ್ನ್ಗೆ ಎತ್ಬಿಟ್ರೆ ನಮ್ ಬಾಸೆ ಜೈಪುರದಲ್ಲಿ ದೊಡ್ಡವ್ರು ಅಂದವನೆ. ಇದು ನಾನ್ ಕರ್ದಿ ಅಣ್ಣಂಗೆ ಹೇಳ್ತೀನಿ ಪ್ರೆಸಿಯನ್ಗೆ, ಅಣ್ಣ ಈ ಹಿಂಗೆ ಅಂದ ಅಂತೀನಿ ನಾನು, ಹಿಂಗೆ ಅಂದ ಅಣ್ಣ ಅಂತೀನಿ ನಾನು. ಇವ್ರ ಮುಂದೆ ಕರ್ಕೊಂಡೋಗಪ್ಪ ನಾನು ಹೇಳ್ತೀನಿ, ನೀನ್ ಯಾಕೆ ಟೆನ್ಷನ್ ತಗೊಂತೀಯ? ಏನೋ ನಮ್ ತಾಯಿನಿಗೂ ಒಳ್ಳೇದಲ್ಲ ರಾಜೇಂದ್ರನಿಗೆ. ಸುಮ್ನೆ ಕಿಮಿಕ್ ಅಂತ ಅಂದ್ರು ಏನೇನೋ ಬಾರಿ ಎಲ್ಲ ಹಂಗ್ ಶೂಟ್ ಮಾಡಕ್ ಬಿಡ್ತಾರೆ ಅಲ್ವಾ? ಅದ್ ಹೆಂಗ್ ಧೈರ್ಯದ ಮೇಲೆ ರೆಡಿ ಆಗೋನು ಅಂತ ಲೆಕ್ಕ ಹಾಕು. ಮಾತಾಡ್ಕೊಂಡವ್ರು ಗೊತ್ತಾ, ಬೆಂಗಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲಾ ಮಾತಾಡ್ಕೊಂಡು ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ. ತಮಿಳ್ ಹುಡುಗರ್ನ ತಮಿಳ್ ಹುಡುಗರು ಬೆಂಗಳೂರಲ್ಲಿ ಪಲ್ಲೆ ಹುಡುಗರು ಕೇಳವನಂತೆ. ಇಬ್ರು ಹುಡುಗರು ಬೇಕು. ಯಾಕೆ ಕೇಳ್ತಾನೆ ಇವನು? ಯಾರಿಗ್ ಎತ್ತಬೇಕು ಅಂತ ಕೇಳ್ತಾನೆ, ಏನ್ ಮಾಡ್ಬೇಕು ಅಂತ ಕೇಳ್ತಾವ ಇವನು. ಇವನಿಗೆ ಪ್ರೆಸಿಡೆಂಟ್ ಮಾಡ್ಬೇಕು ಅಂತ ಆಯ್ತು, ರಾಜೇಂದ್ರ ಅವ್ರು ಮಾಡ್ಬೇಕು ಅಂತ ಆಯ್ತು ಜಾಸ್ತಿ. ಫಸ್ಟ್ ಪ್ರೆಸಿಡೆಂಟ್ ಗೊತ್ತಾ ಇದ್ದಿದ್ದು. ಈಗ್ಲೂನು ಪ್ರೆಸಿಡೆಂಟ್ ಮಾಡೇ ಮಾಡ್ತಾನೆ. ಈಗ 70 ಲಕ್ಷ ಸಿಗ್ತೈತೆ, ಮಾಡದ್ ಬೇಡ್ವಾ? ಒಂದ್ 30 ಲಕ್ಷ ಯಾರ ಕೈಲನ್ನ ಕೊಟ್ಟಿ ಒಳಕ್ ಹೋಗಿ ಬರ್ತಾನೆ 10 ಲಕ್ಷ ಖರ್ಚು ಮಾಡ್ಕೊಂಡು. ಅಲ್ಲ ಹುಡುಗಾಟ ಅಲ್ಲ, ಮಿನಿಸ್ಟರ್ ಮಕ್ಳದ್ ಮಾಡೋದು. ಅವ್ರ ಲೈಫ್ ಲಾಂಗ್ ಕೊಳಿಸ್ಬಿಡ್ತಾರ ಒಳಗಡಿಕೆ ನನ್ ಮಕ್ಳನ್ನ. ಅವರಪ್ಪ ದೀಪು ಜೊತೆನೂ ಚೆನ್ನಾಗೋನಿ, ಅಭಿ ಜೊತೆನೂ ಚೆನ್ನಾಗಿ. ಅದೇ ಸಿರಾಗಿರ್ ದೀಪು ಅವನು ಚೆನ್ನಾಗೋ. ನಾನ್ ನೋಡಿಲ್ಲ ಒಟ್ಟು. ಅದೇ ಸಲ್ಗ ಅವನು. ಅವನು ಆಮೇಲೆ ಇನ್ಯಾರಪ್ಪ, ಅಭಿ, ಭರತ, ಸೂಪಿ ಅನ್ನೋರು ಯಾರಪ್ಪ ಅವನು? ಸೋಮಣ್ಣ. ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾವನ ಆಟದಲ್ಲಿ ಕುಂತಿರೋ. ರಾಜೇಂದ್ರ ಕೊಲೆ ಸುಪಾರಿಯ ಆಡಿಯೋ ವೈರಲ್ ಆಗ್ತಿದ್ದಂತೆ ಸೋಮನ ಆಪ್ತೆ ಪುಷ್ಪಾಳನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದಾರೆ. ಇನ್ನು ಪುಷ್ಪಾ ಜೊತೆ ಮತ್ತಿಬ್ಬರು ಯುವಕರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಸೋಮ ಅಂಡ್ ಗ್ಯಾಂಗ್ ಪತ್ತೆಗೆ ಬಲೆ ಬೀಸಿದ್ದಾರೆ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ರಾಜೇಂದ್ರ ಅವರ ಕೊಲೆ ಸುಪಾರಿಯ ಆಡಿಯೋ ಕೂಡ ವೈರಲ್ ಆಗಿತ್ತು. ಆ ಆಡಿಯೋ ವೈರಲ್ ಆಗ್ತಿದ್ದಂತೆ ಈಗಾಗಲೇ ನಾವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ವಿ. ಪುಷ್ಪಾ ಹಾಗೂ ರಾಖಿ ಅವರು ಈಗಾಗಲೇ ಮಾತನಾಡುತ್ತಿರುವಂತಹ ಏನು ಸಂಭಾಷಣೆ ಇತ್ತು ಅದು ಆಡಿಯೋ ಇದೀಗ ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಇದೀಗ ಪುಷ್ಪಾ ಎಂಬಾಕೆಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಇದೀಗ ಪುಷ್ಪಾ ಜೊತೆ ಇಬ್ಬರು ಯುವಕರನ್ನ ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು A1 ಆರೋಪಿಯಾಗಿರುವಂತಹ ಸೋಮ ಇದೀಗ ನಾಪತ್ತೆಯಾಗಿದ್ದಾನೆ, ತಲೆಮರೆಸಿಕೊಂಡಿದ್ದಾನೆ, ಜೊತೆಗೆ ಫೋನ್ ಅನ್ನ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಆತನಿಗಾಗಿ ಪೊಲೀಸರು ಇದೀಗ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ.
ಇನ್ನು ರಾಜಣ್ಣ ಪುತ್ರ ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ಲಾನ್ ಮಾಡಿದ್ದ 5 ಆರೋಪಿಗಳ ಪತ್ತೆಗಾಗಿ ಪೊಲೀಸರು 3 ತಂಡವನ್ನು ರಚನೆ ಮಾಡಿದ್ದಾರೆ. ತುಮಕೂರಿನ ಕ್ಯಾತ್ಸಂದ್ರ ಎಸ್ಪಿ ಅಶೋಕ್ ನೇತೃತ್ವದಲ್ಲಿ ತಂಡವನ್ನು ರಚಿಸಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಆರೋಪಿಗಳ ಪತ್ತೆಗಾಗಿ ಓಡಾಡಲಿದ್ದಾರೆ. ಈಗಾಗಲೇ ಪೊಲೀಸರು ಆರೋಪಿಗಳ ಕ್ರೈಮ್ ಹಿಸ್ಟರಿ ಸೇರಿ ಅನೇಕ ವಿಚಾರದ ಮೇಲೆ ಕಣ್ಣು ಇಟ್ಟಿದ್ದಾರೆ. ಒಂದೊಂದು ಕಡೆಯಲ್ಲಿ ಒಂದೊಂದು ಟೀಮ್ನಿಂದ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಶೀಘ್ರವೇ ಆರೋಪಿಗಳನ್ನ ಬಂಧಿಸಿ ವಿಚಾರಣೆಗೆ ಒಪ್ಪಿಸಲು ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ರಾಜಕಾರಣಿಗಳು ಇದ್ದಾರೆ ಎಂದು ದೂರಿನಲ್ಲಿ ಈಗಾಗಲೇ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ. ಹೀಗಾಗಿ ರಾಜಕಾರಣಿಗಳ ಮೇಲೂ ಪೊಲೀಸರು ಕಣ್ಣಿಟ್ಟಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹತ್ಯೆಗೆ ಸುಪಾರಿ ಪ್ರಕರಣದ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಇದೀಗ ರಿಯಾಕ್ಟ್ ಮಾಡಿದ್ದಾರೆ. ರಾಜೇಂದ್ರ ರಾಜಣ್ಣ ಸುಪಾರಿ ಬಹಳ ಗಂಭೀರವಾದ ವಿಷಯವಾಗಿದೆ. ಆದ್ದರಿಂದ ಪೊಲೀಸರು ತನಿಖೆಯನ್ನ ನಡೆಸಿ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಸಚಿವರು ಇದೀಗ ಒತ್ತಾಯವನ್ನ ಮಾಡಿದ್ದಾರೆ. ರಾಜೇಂದ್ರ ಹತ್ಯೆಯ ಸುಪಾರಿ ವಿಚಾರಕ್ಕೆ ಸಚಿವ ಎಂಬಿ ಪಾಟೀಲ್ ಇದೀಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜಣ್ಣನಿಗೆ ಸುಪಾರಿ ಕೊಟ್ಟಿರುವ ರಹಸ್ಯ ಹೊರಗೆ ಬಂದೇ ಬರುತ್ತೆ. ಗೃಹ ಸಚಿವರು ಪೊಲೀಸರು ಇದ್ದಾರೆ, ತನಿಖೆಯನ್ನ ಮಾಡ್ತಾರೆ, ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳುತ್ತಾರೆ ಎಂದು ಸಚಿವ ಎಂಬಿ ಪಾಟೀಲ್ ಈ ವಿಚಾರವಾಗಿ ಇದೀಗ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಗೃಹ ಸಚಿವರು ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಗೊಳ್ತಾರೆ. ಏನು ಆರೋಪಿಗಳಿದಾರ, ಏನು ಷಡ್ಯಂತ್ರಗಳಿದಾರ, ಅದೆಲ್ಲವನ್ನ ಬಯಲಿಗೆಳ್ತಾರೆ ಮತ್ತು ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಾರೆ. ಸರ್, ರಾಜಣ್ಣ ಅವರು ಕಂಪ್ಲೇಂಟ್ ಮಾಡಲೇ ಇಲ್ಲ ಸರ್, ಅವರು ಕೂಡ ದೂರು ಸಲ್ಲಿಸಿದ್ದಾರೆ. ರಾಜಣ್ಣ ಅವ್ರ ಮಗ ಕೊಟ್ಟಿದ್ದಾನೆ. ಓಕೆ, ಕೊಲೆ ಪ್ರಕರಣದಲ್ಲಿ ರಾಜಣ್ಣ ಮಗನ ಅಲ್ಲ ಸರ್, ರಾಜಣ್ಣ ಹನಿ ಟ್ರ್ಯಾಪ್ ವಿಷಯದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಅದು ರಾಜಣ್ಣ ಅವ್ರಿಗೆ ಗೊತ್ತು. ನಾನು ಅವ್ರು ಕೇಳಿದ್ರೆ ನನಗೆ ಅವ್ರ ಪ್ರಶ್ನೆ, ಒತ್ತಡ ಪಕ್ಷದಿಂದ ನಾವು ಯಾವುದೇ ರೀತಿ ಪಕ್ಷದಿಂದ ಒತ್ತಡ ಇರೋದಲ್ಲ, ಅದು ಅವರಿಗೆ ಬಿಟ್ಟಿರುವಂಥದ್ದು. ಯಾಕೆ ಏನು ಅನ್ನೋದು ನಾ ರಾಜಣ್ಣ ಅವ್ರು ಕೇಳಬೇಕು. ಸಚಿವ ಸಂಪುಟ ಪುನರಚನೆಗೆ ನೋಡಿ, ಅದೇ ಗೃಹ ಸಚಿವರು ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಗೊಳ್ತಾರೆ. ಏನು ಆರೋಪಿಗಳಿದಾರ, ಏನು ಷಡ್ಯಂತ್ರಗಳಿದಾರ, ಅದೆಲ್ಲವನ್ನ ಬಯಲಿಗೆಳ್ತಾರೆ ಮತ್ತು ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಾರೆ. ಸರ್, ರಾಜಣ್ಣ ಅವರು ಕಂಪ್ಲೇಂಟ್ ಮಾಡಲೇ ಇಲ್ಲ ಸರ್, ಅವರು ಕೂಡ ದೂರು ಸಲ್ಲಿಸಿದ್ದಾರೆ.